ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಾಸ್ಯ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ರಂಗನಾಥ್ ಅವರು ಅವ್ರ ಮನೆಯಲ್ಲಿ ದೇವ್ರನ್ನ ಜಪ ಮಾಡ್ತಾ ಶಾಂತಿಯವರು ರಂಗನಾಥ್ ಅವರು ಇಬ್ಬರು ಬಂದು ಹಾಲಲ್ಲಿ ಕುತ್ಕೋತಾರೆ. ಆಗ ಶಾಂತಿಯವರು ಮೀನಾನ ಕೂಗ್ತಾ ಇರ್ತಾರೆ. ಈ ಮೀನಾ ಎಲ್ಲೋದೆ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಆಗ ಬಂದೇ ಐತೆ ಅಂತ ಹೇಳ್ಬಿಟ್ಟು ಮೀನಾ ಅವರು ಬರ್ತಾರೆ. ದಣಿ ಥರ ಕೂತ್ಬಿಟ್ರೆ ಆಗುತ್ತಾ, ನಮಗೇನಾದರೂ ದಣಿನ ನೀಗ್ಸೋದಕ್ಕೆ ತಂದುಕೊಡಲ್ವಾ, ನೀರೋ ಕಾಫಿನೋ ಅಂತ ಕೇಳ್ತಾರೆ. ಆಗ ಆಯಿತು ಅದೇ ತರ್ತೀನಿ ಅಂತ ಹೇಳ್ತಾರೆ. ಆಗ ರಂಗನಾಥ್ ಅವರು ಇರು ತಾಯಿ ಒಂದು ನಿಮಿಷ ಇರು ಅಂತ ಹೇಳ್ಬಿಟ್ಟು ಮನೋಜ್ ರೋಹಿಣಿ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಶಾಂತಿಯವರು ಯಾಕ್ರಿ ಅವ್ರನ್ನ ಕೂಗ್ತಿದ್ದೀರಾ, ಪಾಪ ನಿದ್ದೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಾಂತಿಯವರು ಅವ್ರ ಪರ ವಹಿಸ್ಕೊತಾರೆ. ಆಗ ಸೂರ್ಯ ಅವರು ಕಬಡ್ಡಿ ಆಟದಲ್ಲಿ ಎಲ್ಲರನ್ನೂ ಸೋಲಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನಿದ್ದೆ ಮಾಡ್ತಿದ್ದಾನಾ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಿರುವಾಗ ರೋಹಿಣಿ ಮತ್ತು ಮನೋಜ್ ಅವರು ಎದ್ದು ಬರ್ತಾರೆ. ಆಗ ಸೂರ್ಯ ಅವರು ಏನಂತ ಮಗುನ ಎತ್ಬಿಟ್ಟೆ ಸಕ್ಕರೆ ನೀನು ಅಂತ ಕೇಳ್ತಾ ಇರ್ತಾರೆ. ಆಗ ಅಷ್ಟರಲ್ಲಿ ಎದ್ದು ಬಂದ ಮನೋಜ್ ಅವರು ರವಿ ಆಲೆ ಎದ್ಬಿಟ್ಟ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಮೀನಾ ಎದ್ಬಿಟ್ಟು ನಾನೇ ಟೀ ಮಾಡಿಕೊಂಡು ನೀರೇ ತೊಗೊಂಬತ್ತೀನಿ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಹೋಗ್ತಾರೆ. ಆಗ ಮನೋಜ್ ಅವರು ಆಯ್ ಮಾಮ್ ಆಯ್ ರವಿ ಅಂತ ಹೇಳ್ಬಿಟ್ಟು ಕೈ ಕೊಡೋದಕ್ಕೆ ಹೋಗ್ತಾರೆ. ಆಗ ರವಿ ಕೈ ಕೊಡೋದಿಲ್ಲ. ಯಾಕೋ ಕೈ ಕೊಡೋದಿಲ್ಲ ಅಂತ ಕೇಳ್ತಾರೆ. ಯಾಕೋ ಅದೇ ಎದ್ರುಕೊಂಡು ಹೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಗೇಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮನೋಜ್ ಅವ್ರು ಹೇಳ್ತಾರೆ ಜೀವ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಕಣೋ, ನಾನೇನ್ಕೋ ಎದ್ರುಕೊಂಡ್ಲಿ ಆ ಹುಲಿಯನ್ಗೆ ಅಂತ ಹೇಳ್ಬಿಟ್ಟು ಇಲ್ಲಪ್ಪ ನಾನು ಎದ್ರುಕೊಂಡಿಲ್ಲ ಅಂತ ಹೇಳ್ಬಿಟ್ಟು ತಮಾಷೆಯಾಗಿ ಹೇಳ್ತಾ ಇರ್ತಾರೆ. ಆಗ ಶ್ರುತಿಯವರು ಹೇಳ್ತಾರೆ ಮನೋಜ್ ಅವರೇ ಬಿಲ್ಡಪ್ ಇಟ್ಕೊಂಡು ಮಾತಾಡಬೇಡಿ, ಭಯ ಆಯಿತು ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿ ಅಂತ ಹೇಳ್ತಾರೆ. ಇಲ್ಲಪ್ಪ ನನಗೆ ಭಯ ಆಗಿಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾರೆ. ಆಗ ರೋಹಿಣಿಯವರು ಸ್ಟಾರ್ಟ್ ಮಾಡ್ತಾರೆ. ರೋಹಿಣಿಯವರು ಹೇಳ್ತಾರೆ ಸೂರ್ಯನಿಗೆ ನನ್ನ ಗಂಡ ಏನು ಎದ್ರುಕೊಂಡು ಬಂದಿಲ್ಲ, ನನ್ನ ಗಂಡನಿಗೆ ಸೂರ್ಯ ಅವರು ಉತ್ತರ ಕುಮಾರ ಅಂತ ಹೇಳ್ಬಿಟ್ಟು ಕರಿತಿದ್ದಾರೆ, ನನ್ನ ಗಂಡ ಏನು ಹುಲಿಯನಿಗೋಸ್ಕರ ಎದ್ರುಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ರೋಹಿಣಿಯವರು ಭಯ ಬದುಕು ಇಲ್ಲದೆ ಇರೋದೊಂದು ಬದುಕ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು ಮತ್ತೆ ಕಂಟಿನ್ಯೂಟ್ ಮಾಡ್ತಿದ್ದೀರಾ ಜಗಳನ, ಮಾಡಿ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ತಮಾಷೆಗೆ ನಗ್ತಾ ಇರ್ತಾರೆ. ಆಗ ಸೂರ್ಯ ಅವರು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ ಮಾತಲ್ಲೇ ಬಡ್ದಾಕ್ತೀವಿ, ಲುಕ್ಕಲ್ಲೇ ಹೊಡೆದಾಕ್ತೀವಿ ಅಂತ ಹೇಳ್ಬಿಟ್ಟು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ. ಆಗ ರೋಹಿಣಿಯವರು ಒಡೆಯೋದು ಬಡಿಯೋದೆಲ್ಲ ನಿಮ್ಮ ಕೆಲಸ, ಸಾಧುಗಳ ಹತ್ರ ತಾಂಬರಬೇಡಿ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾರೆ. ಆಗ ರೋಹಿಣಿಯವರು ಜೀವ ಉಳಿಸ್ಬೇಕು, ಜೀವ ಕಾಪಾಡಬೇಕು ಹೊರತು ಯಾವತ್ತೂ ಜೀವ ತೆಗಿಬಾರ್ದು, ಜೀವನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಇಲ್ಲ ತಾಯಿ, ಅವರು ಊರಿನ ಜನನ ಮುಂದೆ ಎಲ್ಲ ಜೀವನೂ ಕಾಪಾಡಿದ್ದಾನೆ ಮತ್ತು ಊರಿನ ಜನಗಳನ್ನೆಲ್ಲನೂ ಸಂರಕ್ಷಣೆ ಮಾಡಿದ್ದಾನೆ, ನನ್ನ ತಾಯಿ ಜೀವನ ಉಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ರೋಹಿಣಿಯವ್ರಿಗೆ ಹೇಳ್ತಾರೆ ಆ ಸ್ಥಳದಲ್ಲಿ ನೀವು ಇದ್ದಿದ್ರೆ ಗೊತ್ತಾಗಿತ್ತಮ್ಮ, ಆವಾಗ ಯಾರ ಜೀವ ಉಳಿತಿತ್ತು ಯಾರ ಜೀವ ಹೋಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಎಲ್ಲರ ಜೀವನ ಉಳಿಸಿ ನಮ್ಮ ಊರಿನ ರಕ್ಷಣೆ ಮಾಡಿದ್ದಾನೆ ನಮ್ಮ ಸೂರ್ಯ ಅಂತ ಹೇಳ್ಬಿಟ್ಟು ಸೂರ್ಯನ ಹೊಗಳ್ತಾ ಇರ್ತಾರೆ. ನನ್ನ ತಾಯಿ ಜೀವ ಉಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ರೋಹಿಣಿಯವ್ರಿಗೆ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಶಾಂತಿಯವ್ರು ಸ್ಟಾರ್ಟ್ ಮಾಡ್ತಾರೆ. ಆಗ ಶಾಂತಿಯವರು ಸ್ಟಾರ್ಟ್ ಮಾಡ್ತಾರೆ. ಶಾಂತಿಯವರು ಹೇಳೋದಕ್ಕೆ ಹೇಳ್ತಾರೆ ಇವತ್ತು ಒಂದು ಜೀವ ಕಾಪಾಡಿಬಿಟ್ಟು ಒಳ್ಳೆಯವನು ಅನ್ನಿಸ್ಕೊಂಬಿಟ್ಟು ಅವತ್ತು ಒಂದು ಜೀವ ತೆಗೆದ್ನಲ್ಲ ಅದಕ್ಕೇನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಮನೆಯವರೆಲ್ಲ ಶಾಕ್ ಆಗಿ ಮೀನಾ ಕೈಲಿರೋ ನೀರು ಲೋಟನೇ ಕೆಳಗಡೆ ಬೀಳಿಸ್ಬಿಟ್ಟು ಆಶ್ಚರ್ಯವಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮೀನಾ ಅವರು ಏನು ಹೇಳಿದ್ರಿ ಅತ್ತೆ ಅಂತ ಹೇಳ್ಬಿಟ್ಟು ಶಾಂತಿಯವ್ರನ್ನ ಕೇಳ್ತಾ ಇರ್ತಾರೆ. ಆಗ ಶಾಂತಿಯವರು ತಡವರಿಸ್ತಾ ಇರ್ತಾರೆ. ಅದು ಅಂತ ಹೇಳ್ಬಿಟ್ಟು ಗಾಬರಿಲಿ ಹೇಳ್ಬಿಟ್ಟು ಈಗ ಸತ್ಯನ ಹೇಳೋದಕ್ಕೆ ತಡವರಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ಬಾಯಿ ಮುಚ್ಚು ಅಂತ ಹೇಳ್ಬಿಟ್ಟು ಅವರೂ ಎದ್ದು ನಿಂತ್ಕೊಂಡು ಗಾಬರಿಯಿಂದ ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು ಸೂರ್ಯನ ಮೇಲೆ ಇಲ್ದಿದ್ದೊಂದು ಅಪವಾದನೆ ಹೊರಿಸಿ ಅವನ್ನ ಇದು ಮಾಡಬೇಡ, ಅಪರಾಧ ಸ್ಥಾನಕ್ಕೆ ತಳ್ಳಬೇಡ ಅಂತ ಹೇಳ್ಬಿಟ್ಟು ಶಾಂತಿಯವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ರಂಗನಾಥ್ ಅವ್ರನ್ನ ಅಪ್ಪ ಅಂತ ಕೂಗ್ತಾರೆ. ನನ್ನ ಅಪ್ಪ ಅಂತ ಕೂಗಬೇಡ, ನ್ಯಾಚುಗಟ್ಟವನೇ ಅಂತ ಹೇಳ್ಬಿಟ್ಟು ನೀನು ತಾಯಿ ಮಗನ ಮಧ್ಯೆ ತಂದಿಟ್ಬಿಟ್ಟಲ್ಲೋ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ರಂಗನಾಥ್ ಅವರು ಮನೋಜ್ ಅವ್ರಿಗೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.